ಹೆಸರು ಟಿವಿ ಬಂತು ನಾನು ಇಂಗ್ಲಿಷ್ ಕಾಲೇಜ್ ಸಾಕಂತೆ ಸಾವಿರದ ಒಂಬೈನೂರ 90 ಇಲ್ಲಿ ತನಕ ನಾನು ವರ್ಕ್ ಮಾಡ್ತೇನೆ. ಏನಂತಂದ್ರೆ ನನ್ನ ಮಗನಿಗೆ ಕೋಚಿಂಗ್ ಡಿಸಿ ಸೇರಿದ್ದೇನೆ. ಎಸ್ ಎಲ್ ಸಿ ಬಂದ್ರಿಂದ ನಾನು ಒಂದು ಯೋಚನೆ ಮಾಡಿದೆ. ಎಸ್ ಎಲ್ ಸಿ ಬಂದ್ರೆ ಡಿಪ್ಲೊಮಾದಲ್ಲಿ ಮ್ಯಾಥಮೆಟಿಕ್ಸ್ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಅವನಿಗೆ ಕೋಚಿಂಗ್ ಹಾಕಿದೆ. ನೆಕ್ಸ್ಟ್ ಡಿಸಿಟಿ ಇಂಜಿನಿಯರಿಂಗ್ ಹೋಗ್ಬೇಕು ಥರ್ಡ್ ಸೆಮ್ ಅಲ್ಲಿ S3 M4 ಬರುತ್ತೆ. ಸೊ ಅಲ್ಲಿ ಹುಡುಗರು ತುಂಬಾ ನಾನು ಲಾಸ್ಟ್ ಇಯರ್ ನೋಡಿದಾಗ ಏನಾಯ್ತು ಅಂದ್ರೆ, ಸೊ ಅಲ್ಲಿ ಒನ್ ಮಂತ್ ಅಲ್ಲಿ ಅವ್ರಿಗೆ ಸಿಲೆಬಸ್ ಕವರ್ ಮಾಡಿ ಎಕ್ಸಾಮ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಯ್ತು. ನನ್ನ ಕ್ಲಾಸ್ ಸ್ಟಾಫ್ ರೂಮ್ ಪಕ್ಕದಾಗೆ ಕ್ಲಾಸ್ ನಡೀತಾ ಇತ್ತು. ಮ್ಯಾಥಮೆಟಿಕ್ಸ್ ಮೇಡಮ್ ಅವರಿಗೆ ಹೇಳಿದೆ ನಾನು, ಮೇಡಮ್ ಅವರಿಗೆ ಏನ್ ಬೇಡ ಹಿಂಟ್ಸ್ ಕೊಡ್ರಿ, ಅವ್ರೇನ್ ಎಕ್ಸಾಮ್ ಪಾಸ್ ಆಗ್ಬೇಕು ಅಷ್ಟು ಕೊಡಿ. ಈಗ ಅಂದ್ರೆ ನೀವು ಫುಲ್ ಸಿಲೆಬಸ್ ಮಾಡ್ತೀರಿ, ಅವ್ರಿಗೆ ಹುಡುಗರು ಅರ್ಥ ಆಗಲ್ಲ. ಆತರ ಅವ್ರಿಗೆ ಏನಾದ್ರು ಪಾಸ್ ಆಗ ಒಂದು ರೀತಿಯಲ್ಲಿ ಮಾಡ್ರಿ ಅಂತದಕ್ಕೆ ಆ ತರನ ಹುಡುಗರು ಈ 1 ಮಂತ್ ಅಲ್ಲೇ ಏನೋ ಮಾಡ್ಕೊಂಡು ಪಾಸ್ ಆಗಿ 4th ಸೆಮ್ ಅಲ್ಲಿ ರನ್ನಿಂಗ್ ಅಲ್ಲಿ ಇದಾರೆ. ಸೊ ಅದ್ರ ಸಂಬಂಧ ನಾನು ಪ್ರಿಕಾಷನ್ಸ್ ಏನ್ ತಗೊಂಡಂದ್ರೆ, ನನ್ ಮಗನಿಗೆ DCT ಕೋಚಿಂಗ್ ಬರಕ್ ಮುಂಚೆ ಇಲ್ಲೇ ಮ್ಯಾಥಮೆಟಿಕ್ಸ್ ಒಂದು 3 months ಏನೋ ಕೊಟ್ರಿ ಮೇಡಮ್ ಅವರು. ಸೊ ಅದಾದ ನಂತರ DCT ಗೆ ಜಾಯ್ನ್ ಆದ. ಸೊ ಅವ್ನು 3rd ಸೆಮಿಗೆ ಹೋದ್ರೆ ಬರ್ಡನ್ ಆಗ್ಬಾರ್ದು ಅನ್ನೋ ಉದ್ದೇಶ ನೋಡಿದೆ. ನೆಕ್ಸ್ಟ್ ನಿಮ್ಮೆಲ್ಲರೂ ಕೇಳೋದು ಇಷ್ಟೇ, 3rd ಸೆಮಿ ಲ್ಯಾಟರಲ್ ಎಂಟ್ರಿ ಅಂದ್ರೆ ಸೆಕೆಂಡ್ ಇಯರ್ಗೆ ಹೋಗ್ತಾರೆ BE ಗೆ. ಸೊ ಅವ್ರಿಗೆ ಮ್ಯಾಥ್ಸ್ ಟಫ್ ಆಗುತ್ತೆ. ಈಗಲೂ ಮೇಡಮ್ ಅವ್ರ 1 month ಟೈಮ್ ಇರುತ್ತೆ ಅಂತ ಹೇಳಿದ್ರಲ್ಲ, ಆ ಟೈಮ್ ಅಲ್ಲಿ ನೀವು ಮ್ಯಾಥ್ಸ್ ಕೋಚಿಂಗ್ ಕೊಟ್ರೆ, ಇಂಜಿನಿಯರಿಂಗ್ ಮ್ಯಾಥ್ಸ್ ಬಿಟ್ರೆ ಯಾವುದೇ ಇಲ್ಲ, ಮ್ಯಾಥ್ಸ್ ಬೇಕೇ ಬೇಕು, ಪ್ರತಿಯೊಂದು ಸಬ್ಜೆಕ್ಟ್ಗೂ ಬೇಕೇ ಬೇಕು. ಸೊ ಅದಕ್ಕೆ ನೀವು ಮ್ಯಾಥಮೆಟಿಕ್ಸ್ ಪ್ರಿಫರ್ ಹಾಕಿದ್ರೆ ಆ ಹುಡುಗರಿಗೆ ಬಹಳ ಈಸಿಯಾಗಿ ಓದ್ತಾರೆ. ಸೊ ಯಾವ ಕಾಲೇಜು ಇದು ಅಂತ ಹೇಳಲ್ಲ, ಪ್ರತಿಯೊಂದು ಕಾಲೇಜಿಗೆ ನೀವು ವೆಬ್ಸೈಟ್ ಹೋಗಿ ನೋಡಿ, ಅದರ ಫೀಡ್ಬ್ಯಾಕ್ ಮತ್ತೊಂದು ಎಲ್ಲ ನೋಡಿ, ಅದ್ರ ಇತಿಹಾಸ ಎಲ್ಲ ಗೊತ್ತಾಗುತ್ತೆ. ಅದನ್ನ ನೋಡಿ ನಿಮ್ಮ ಆರ್ಥಿಕ ಬರ್ಡನ್ ಏನಿದೆ ಅದನ್ನ ನೋಡ್ಕೊಂಡು ಟ್ಯಾಲಿ ಮಾಡಿ ನಿಮ್ಮ ಹುಡುಗಲ್ಲಿ ಸೂಟಬಲ್ ಆಗ್ತಾನಂತ ನೋಡ್ಕೊಂಡು ನೀವು ಅದನ್ನ ಜಾಯಿನ್ ಮಾಡೋದು ಒಳ್ಳೇದು. ನೀವು ಆರ್ಥಿಕವಾಗಿ ಎಲ್ಲಾ ಯೋಚನೆ ಮಾಡ್ಬೇಕು. ದುಡ್ಡು ಹಾಕೋದು ದೊಡ್ಡದಲ್ಲ, ಅದಕ್ಕೆ ಹಾಕಿದ್ರೆ ಆ ಗಿಡ ಹೆಂಗ್ ಬೆಳೀತತ್ತ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬೇಕು. ನನ್ನ ಮಗನಿಗೆ ಬಂಡವಾಳ ಹಾಕ್ತೀನಿ, ಅವ್ನು ಮುಂದೆ ಇವತ್ತು ಬಂಡವಾಳ ಮನೆ ಕಟ್ಟೋದು ದೊಡ್ಡದಲ್ಲ, ಮಗನಿಗೆ ಬಂಡವಾಳ ಹಾಕ್ಬೇಕು. ಸೊ ಆ ಬಂಡವಾಳ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಆಗ್ಬೇಕು. ಆತರ ನಾವು ಮೇಡಮ್ ಅವ್ರ ಒಂದು ಮಾತು ಹೇಳಿದ್ರು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ರಿ ಅಂತ ಹೇಳಿದ್ರು. ಅದು ಬಹಳ ಒಳ್ಳೇದು, 90% ಒಳ್ಳೇದು. ಒಂದ್ ಕೇಸ್ ಹೇಳ್ತೀನಿ. ನಾನು 96ರಲ್ಲಿ ಕಾಲೇಜಲ್ಲಿ ಇದ್ದಾಗ ಅಪ್ಪ ಅಮ್ಮ ಇಬ್ರು ಟೀಚರು, ಮಗ ಒಬ್ನೇ ಮಗ. ಅವ್ನಿಗೆ ಇಲ್ಲಿ ಅಡ್ಮಿಷನ್ ಮಾಡ್ಸಿದ್ರು, ಹಾಸ್ಟ್ಲಿಗೆ ಇದ್ದ, ಅವ್ನಿಗೆ ಊಟ ಸರಿಯಾಗ್ಲಿಲ್ಲ, ಹೊರಗಡೆ ರೂಮ್ ಮಾಡ್ಕೊಟ್ರು. ಎಲ್ಲ ಓಡಾಡ ಗಾಡಿ ಬೇಕಂದ್ರೆ ಗಾಡಿ ಕೊಡ್ಸಿದ್ರು. ಎಕ್ಸಾಮ್ ಟೈಮಲ್ಲಿ ಅವನು ಊರಾಗ ಸೇರ್ಕೊಂಡಾನೆ. ಇಲ್ಲಿ ಬಂದ ಅವ್ರು ಪೇಪರ್ ನೋಡಿದಾಗ ಏನಾಗಿತ್ತು, ಒಂದು ಪೇಪರ್ ಔಟ್ ಆಗಿತ್ತು. ಅಪ್ಪ ಅಮ್ಮ ಪೇಪರ್ ಓದ್ಬೇಕಾದ್ರೆ ನೋಡಿದಾಗ ಏನಾಯ್ತು, ಯಾಕೋ ನಿಮ್ ಕಾಲೇಜ್ ಪೇಪರ್ ಔಟ್ ಆಗೈತಲ್ಲ ಅಂತಂದ್ರು. ಇದು ಕುವೆಂಪು ಯೂನಿವರ್ಸಿಟಿ ಇದ್ದಾಗ. ಸೊ ಅವಾಗ ನೋಡಿದಾಗ ಇಲ್ಲಮ್ಮ ನಂದೆಲ್ಲ ಮುಗಿದೋಗೈತೆ ಅಂತ ಬಂದಿದ್ದೀನಿ ಅಂತ. ಅವ್ರಿಗೆ ಡೌಟ್ ಬಂದು ಇಲ್ಲಿ ಬಂದು ನೋಡ್ತಾರೆ, ಅವ್ನ ಎಕ್ಸಾಮ್ಗೆ ಅಟೆಂಡ್ ಆಗಿದೆ. ಈ ತರ ಫೀಲಿಂಗ್ಸ್ ಆ ಬಂಡವಾಳ ಹಾಕಂತ ತಂದೆ ತಾಯಿಗಳಿಗೆ ಬಹಳ ಬರ್ಡನ್ ಆಗುತ್ತೆ. ಅವಾಗ ಏನಿಲ್ಲ, ಅವ್ನೇನು ಮಾಡಲ್ಲ, ಸುಮ್ಮನೆ ಊರಿಗೆ ಕರ್ಕೊಂಡೋಗಿ ಎಲ್ಲ ಕ್ಲಾಸ್ ಬಿಡಿಸಿದ್ರು. ತರ ಆಗದ್ ಬೇಡ, ಪ್ರಿಕಾಷನ್ಸ್ ತಗೊಳ್ರಿ, ಬುಧಾಲೋಚನೆ ಮಾಡಿ. ಹೆಣ್ಮಕ್ಳಲ್ಲಿ ಗಂಡ್ಮಕ್ಳಲ್ಲಿ ಅವ್ರ ಧೈರ್ಯ ಇತ್ತಂದ್ರೆ ಎಲ್ಲಾದ್ರೂ ಜೀವನ ಮಾಡ್ತಾರೆ. ಆಮೇಲೆ DCT ಕೋಚಿಂಗ್ ಸೆಂಟರ್ ತುಂಬಾ ಅನುಕೂಲ ಆಗಿದೆ. ಈ ಸರಿ ಮೇಡಮ್ ಥ್ರೂಔಟ್ ನಾವು ದಾವಣಗೆರೆ ಫುಲ್ ಕವರ್ ಮಾಡಿದ್ವಿ. ಯಾವ ಕಾಲೇಜಿಗೆ ಹೋದ್ರು DCT ಹೋರ್ ಅಂತ ಅಡ್ರೆಸ್ ಮಾಡಿದ್ದಾರೆ. ಸೊ ನಾನು ಫಸ್ಟ್ ಟೈಮ್ ಮೇಡಮ್ ಅವ್ರನ್ನ ಈ ಸರಿ ಕಳ್ಸಿದ್ದು. ಆಮೇಲೆ ಬೇರೆ ಒಂದು DCT ಇತ್ತು, ಅಲ್ಲಿ ಹೋಗಿ ನೋಡಿದೆ. ಅಲ್ಲಿ ಹೋದಾಗ ಅವ್ರು 1 month ಅಲ್ಲಿ ಎಲ್ಲಾ ಮುಗಿಸಿದ್ದಾರೆ. 1 month ಅಲ್ಲಿ ಹುಡುಗರಿಗೆ ಕವರ್ ಮಾಡಕ್ ಆಗಲ್ಲ. ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ ಮೇಡಮ್ ಹತ್ರ, ಈ ಹುಡುಗರಿಗೆ ಮುಗಿಯೋದ್ರೊಳಗೆ ಒಂದು ಸಣ್ಣ ಟೆಸ್ಟ್ ಟೈಪ್ ಮಾಡಿ, OMR ಶೀಟ್ ಅಲ್ಲಿ ಫಿಲ್ ಮಾಡ್ತಾರ, ಅದನ್ನ ಮಾಡಿ ದೂರದರ ಅಲ್ಲ ಮೇಡಮ್, ಈ ಫೈನಲ್ ಅವ್ರು ಅವ್ನ ಕುಂತ್ರೆ CC ಕ್ಯಾಮ್ರಾದಾಗ ಏನಿರ್ತದ ಅದನ್ನ ಕರೆಕ್ಟ್ ಆಗಿ ಅವ್ನು ಅಬ್ಸರ್ವ್ ಮಾಡಿ ಎಷ್ಟು ಮಾರ್ಕ್ಸ್ ಐತಾನಂತ ಒಂದು ಪೇರೆಂಟ್ಸ್ ಸೆಂಡ್ ಮಾಡ್ಬಿಡು. 30ನೇ ತಾರೀಕು ಆಲ್ರೆಡಿ ನಾನು ಹೋಗ್ತಿದ್ದೀನಿ. 30ಕ್ಕೆ ಎಕ್ಸಾಮ್ ಇದೆ, ಅದು OMR ಇಲ್ಲೇ ಕೂರಿಸಿ ಬರ್ತೀನಿ ಸರ್. ಇಲ್ಲೇ ಬರೋದು. ಆಮೇಲೆ ಮಾರ್ಕ್ಸ್ ಕ್ವಶನ್ ಪೇಪರ್ ನಾನು ಮೊಬೈಲ್ ಕೊಡೋದು. ಯಾಕಂದ್ರೆ ಇಷ್ಟು ಓದಿದ್ರೆ ಆ ಹುಡುಗನ ಎಬಿಲಿಟಿ ಏನಂತ ಮೇಡಮ್ ಅವ್ರಿಗೂ ಗೊತ್ತಾಗುತ್ತೆ, ಪೇರೆಂಟ್ಸ್ಗೂ ಗೊತ್ತಾಗುತ್ತೆ. ಅದಾಯ್ತು, ಅವ್ನಿಗೆ ಧೈರ್ಯ ಬರುತ್ತೆ. ಆಮೇಲೆ ಎಕ್ಸಾಮ್ ಟೈಮಲ್ಲಿ ಹುಡುಗರು ಏನ್ ಮಾಡ್ಬೇಕು, OMR ಶೀಟ್ ಅಲ್ಲಿ ಮುಂಚೆನೆ ತುಂಬಾರ್ದು. ಸೊ ಯಾವ್ದು ಪರ್ಫೆಕ್ಟ್ ಇರುತ್ತೆ ಒಂದು ಡಾಟ್ ಇಟ್ಕೊಂಡು ಲಾಸ್ಟ್ ಎಂಡ್ಗೆ 5 minutes ಅಲ್ಲಿ ಓವಲ್ ಹಾಕೋದೇನ್ ದೊಡ್ಡದಲ್ಲ. ಯಾಕಂತಂದ್ರೆ ಈ ಒಂದ್ಸರಿ ಅದನ್ನ ಫಿಲ್ ಮಾಡಿತ್ತಂದ್ರೆ ತಪ್ಪು ಅಳ್ಸಕ್ ಬರಲ್ಲ. ಹಂಗಾಗಿ ಸುಮ್ಮನೆ ಡಾಟ್ ಒಂದು ಪೆನ್ಸಿಲ್ ಪೆನ್ ಬ್ಲಾಕ್ ಪೆನ್ ಕೊಡ್ತಾರೆ, ಆ ಪೆನ್ನಿಂದ ಮಾರ್ಕ್ ಮಾಡ್ಕೊಂಡು ಅದನ್ನ ಒಂದು 5 ನಿಮಿಷ ಎಲ್ಲ ಫಿಲ್ ಮಾಡಿದ್ರೆ ಒಳ್ಳೆ ಸ್ಕೋರ್ ಮಾಡ್ಬೋದು. ಇದರ ನೆಗೆಟಿವ್ ವ್ಯಾಲ್ಯೂಷನ್ ಯಾವುದೇ ಇಲ್ಲ. ಅವ್ನು ಎಷ್ಟು ಸ್ಕೋರ್ ಮಾಡ್ತಾನೆ ಅಷ್ಟು ಬರುತ್ತೆ. ಕೋಚಿಂಗ್ ಬಗ್ಗೆ ಒಳ್ಳೆ ಕೋಚಿಂಗ್ ಕೊಟ್ಟಾರೆ. ವಿಡಿಯೋಸ್ ನಾನು ನೋಡ್ತಾ ಇದ್ದೆ, ನಾನು ಜೊತೆಗೆ ಕುಂದುತ್ತಾ ಇದ್ದೆ. ಏನ್ ಓದ್ತೀಯ ಅಂತ ಸುಮ್ನೆ ಹಿಂಗ್ ಇರ್ಕೊಂಡು ಕುಂದ್ರದಲ್ಲ, ಜೊತೆ ಕುತ್ಕೊಂಡೆ ಮೇಡಮ್ ಅವ್ರ ವಾಯ್ಸ್ ಕೇಳಿದೀನಿ, ಪಾಠ ಮಾಡೋದನ್ನ ಕೇಳಿದೀನಿ. ನಾವು ಆಗೇನು ಓದಿದ್ದಲ್ಲಿ PUC ಅಲ್ಲಿ ಆ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ಇತ್ತು. ಈ ಹುಡುಗರಿಗೆ BSc ಲೆವೆಲ್ ಮ್ಯಾಥಮೆಟಿಕ್ಸ್ ಐತಿ ಈಗ. ಹಂಗಾಗಿ ಇಂಜಿನಿಯರಿಂಗ್ ಬಂದ್ರೆ ಬಹಳ ಅನುಕೂಲ ಆಗುತ್ತಂತ ನಾನು ಮ್ಯಾಥಮೆಟಿಕ್ಸ್ ಹಾಕಿದೆ. ಒಳ್ಳೆ ಕೋಚಿಂಗ್ ಕೊಟ್ಟಾರೆ. ಬಟ್ ಇನ್ನೊಂದು ಕೋಚಿಂಗ್ ಸೆಂಟರ್ ಅದಕ್ಕೆ ಕಂಪೇರ್ ಮಾಡಿದ್ರೆ 99% ಬಹಳ ಚೆನ್ನಾಗಿದೆ. ಹುಡುಗರನ್ನು ಒಂದು ಒಳ್ಳೆ ಇದರಲ್ಲಿ ಓದ್ತಾ ಇದಾರೆ. ಒಂದು ಟೆಸ್ಟ್ ಒಂದು ಮಾಡಿ ಮೇಡಮ್, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ, ಒಳ್ಳೆ ಎಲ್ಲ ಒಂದು ಎನ್ಕರೇಜ್ಮೆಂಟ್ ಕೊಟ್ಟಿದ್ದಾರೆ. ಮಕ್ಳಿಗೂ ಮೋಟಿವೇಶನ್ ಮಾಡಿದ್ದಾರೆ, ಪೇರೆಂಟ್ಸ್ಗೂ ಮೋಟಿವೇಶನ್ ಮಾಡಿದ್ದಾರೆ. ಈಗಿನ ಪ್ರೆಸೆಂಟ್ ಡೇ ಅಲ್ಲಿ ಏನ್ ನಡೀತಕ್ಕಂತ ನಾವೇನು ಕಣ್ಮುಂದೆ ಹೇಳಿದ್ದಾರೆ. ನಾವಿನ್ನು ಎಚ್ಚೆತ್ಕೋಬೇಕು. ನಮ್ಮ ಮಕ್ಕಳ ಜವಾಬ್ದಾರಿ ನಮ್ ಕೈಗಿರುತ್ತೆ.
ಅವ್ರು ಎಲ್ಲೇ ಚೆನ್ನಾಗಿ ಓದಿದ್ರು ನಮ್ ಜವಾಬ್ದಾರಿನೇ ಬಹಳ ಇರುತ್ತೆ. ಇಷ್ಟ ಹೇಳಿ ನನ್ ಮಾತು ಮುಗಿಸ್ತೀನಿ. ಭರತ್ ವಿ ಅಂತ